ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೂಸಂಬಿಯಿಂದ ಒಂದು ಜ್ಯೂಸನ್ನು ತಯಾರಿಸುವುದನ್ನು ತೋರಿಸಿಕೊಡ್ತೇನೆ. ಈ ಮೂಸಂಬಿ ಜ್ಯೂಸ್ ತಯಾರಿಸುವುದಕ್ಕೆ ನಾನಿಲ್ಲಿ 3 ಮೂಸಂಬಿ ತಗೊಂಡಿದ್ದೇನೆ. ಅದೇ ರೀತಿ ನೋಡಿ, 1 ಚಿಟಿಕೆ ಉಪ್ಪು ಮತ್ತು ಏಲಕ್ಕಿ ಸ್ವಲ್ಪ ತಗೊಂಡಿದ್ದೇನೆ. ಅದೇ ರೀತಿ 1/4 ಕಪ್ ಬೆಲ್ಲ. ಇದರಲ್ಲಿ ನಾವು ಸಕ್ಕರೆ ಹಾಕಲಿಕ್ಕಿಲ್ಲ, ಬೆಲ್ಲ ಹಾಕಿ ಜ್ಯೂಸ್ ಮಾಡುವಂಥದ್ದು. ಈ ಬೆಲ್ಲವನ್ನು ಬಳಸುವುದರಿಂದ ಶರೀರದಲ್ಲಿ ಈ ಕಬ್ಬಿಣದ ಅಂಶ, ಐರನ್ ಕಂಟೆಂಟ್ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ಹಾಗೆ ಈ ರಕ್ತಹೀನತೆ ಇಂಥದಕ್ಕೆಲ್ಲ ಈ ಬೆಲ್ಲ ಎನ್ನುವಂಥದ್ದು ಭಾರಿ ಒಳ್ಳೆಯದು. ಮೊದಲಿದಾಗಿ ನಾವು ಈ ಮೂಸಂಬಿಯ ಸಿಪ್ಪೆ ತೆಗೆದುಕೊಳ್ಳುವ. ಇಲ್ಲಿ ಜ್ಯೂಸ್ ಮಾಡೋದಕ್ಕೆ ಮಿಕ್ಸಿ ಜಾರ್ ಅಂತ ತಗೊಂಡಿದ್ದೇನೆ. ನೋಡಿ, ಈ ಚಿಟಿಕೆ ಉಪ್ಪು ಮತ್ತು ಏಲಕ್ಕಿಯನ್ನು ಇದಕ್ಕೆ ಹಾಕಿ ಹೇಳ್ತಿದ್ದೇನೆ. ನಂತರ ನಾವೀಗ ಈ ಮೂಸಂಬಿಯ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ನೋಡಿ, ಮೂಸಂಬಿಯ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಉಂಟು. ಅದನ್ನು ನಾವು ನೋಡಿ, ಕೆಲವೆಲ್ಲ ಸಿಪ್ಪೆ ತೆಗಿಲಿಕ್ಕೆ ಭಾರಿ ಗಟ್ಟಿ ಇರ್ತದೆ. ಈ ರೀತಿ ಚಾಕು ತೆಗೆದುಕೊಂಡು ಅದರಿಂದ ನಾವು ಈ ರೀತಿಯಾಗಿ ಗೆರೆ ಹಾಕಿ ಹೇಳಬೇಕು. ನೋಡಿ, ನಂತರ ನೋಡಿ, ಈ ರೀತಿಯಾಗಿ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ಜ್ಯೂಸ್ ಮಾಡಲಿಕ್ಕೆ ಬೇಕಾದಂಥ ಮೂಸಂಬಿಯನ್ನು ನೋಡಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ತೆಗೆದುಕೊಂಡಿದ್ದೇನೆ. ಈಗ ಅದನ್ನು ನಾವು ಸಮಾನವಾಗಿ ಕತ್ತರಿಸಿ ಇದರ ಬೀಜವನ್ನೆಲ್ಲ ತೆಗಿಬೇಕು. ಈ ಜ್ಯೂಸಿಗೆ ಎಲ್ಲಿಯಾದರೂ ಬೀಜವಿದ್ದರೆ ಜ್ಯೂಸ್ ಕಹಿ ಆಗ್ತದೆ. ಅದಕ್ಕಾಗಿ ನೋಡಿ, ನಾನು ಮೂಸಂಬಿಯನ್ನು ನೋಡಿ ಸಮಾರ್ಧವಾಗಿ ಕತ್ತರಿಸಿಕೊಳ್ತಿದ್ದೇನೆ. ಈಗ ಇದರ ಬೀಜ ಎಲ್ಲ ನಾವು ತೆಗಿಬೇಕು. ನೋಡಿ, ಮೂಸಂಬಿಯನ್ನೆಲ್ಲ ಬೀಜ ಎಲ್ಲ ತೆಗೆದಾಗಿದೆ. ಈಗ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಮತ್ತು ನಾವಾಗಲಿ ಈ ಮಿಕ್ಸಿ ಜಾರಿಗೆ ಏಲಕ್ಕಿ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಇದಕ್ಕೆ ನಾವು ಕಟ್ ಮಾಡಿದಂಥ ಮೂಸಂಬಿಯನ್ನು ಹಾಕಿಕೊಳ್ತಿದ್ದೇನೆ. ನೋಡಿ, ನಾನು 1/4 ಕಪ್ಪು ಬೆಲ್ಲ ತೆಗೆದುಕೊಂಡಿದ್ದೇನೆ. ಆ ಬೆಲ್ಲವನ್ನು ಕೂಡ ನೋಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಈಗ ನಾನಿಲ್ಲಿ 4 ಗ್ಲಾಸ್ ನೀರು ತಗೊಂಡು ಜ್ಯೂಸ್ ಮಾಡುವಂಥದ್ದು. ನೋಡಿ, ಈಗ ನಾನು ಮಿಕ್ಸಿ ಜಾರಿಗೆ ಒಂದು 1/4 ಗ್ಲಾಸ್ನಷ್ಟು ನೀರು ಸೇರಿಸಿಕೊಳ್ತಾ ಇದ್ದೇನೆ.
ನೋಡಿ ಇವಾಗ ನಾವು ಮೂಸಂಬಿಯನ್ನು ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ ಇವಾಗ ನಾನು ಈ ಮಿಕ್ಸಿ ಜಾರಿಂದ ತೆಗೆದು ಈ ಜ್ಯೂಸನ್ನು ನಾನು ಸೋಸಿಕೊಳ್ತಿದ್ದೇನೆ. ಚೆನ್ನಾಗಿ ಈ ರೀತಿಯಾಗಿ ನಾವು ಚಮಚ ಹಾಕಿ ಮೂಸಂಬಿಯನ್ನು ಸೋಸಿಕೊಳ್ಬೇಕು. ನೋಡಿ ಸೋಸಿ ಆದ ನಂತರ ನಮಗೆ ಈ ರೀತಿಯಾಗಿ ಗಟ್ಟಿ ಉಳಿತದೆ. ಇದನ್ನು ನಾವು ಇನ್ನೊಮ್ಮೆ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ ಇವಾಗ ನಾನು ಇದನ್ನು ಸೋಸಿ ಉಳಿದದನ್ನು ಇನ್ನೊಮ್ಮೆ ಬಿಸಿಗೆ ಹಾಕಿ ಸೋಸಿಕೊಳ್ತಾ ಇದ್ದೇನೆ. ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡಿದ ನಂತರ ಸೋಸಿಕೊಳ್ಳುವ. ಸ್ವಲ್ಪ ನೀರು ಸೇರಿಸಿಕೊಳ್ಳುವ. ಎರಡನೇ ಬಾರಿ ನಾನೀಗ ಮಿಕ್ಸಿ ಜಾರಿಗೆ ಹಾಕಿ ಮೂಸಂಬಿಯನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಈಗ ಇನ್ನೊಮ್ಮೆ ನಾವು ಸೋಸಿಕೊಳ್ಳುವ. ನೋಡಿ ಮೂಸಂಬಿಯನ್ನು ಸೋಸಿದ ನಂತರ ನಮಗೆ ಎಷ್ಟು ಜ್ಯೂಸ್ ಸಿಕ್ಕಿದೆ. ಇವಾಗ ಇದಕ್ಕೆ ನಾವು ಇನ್ನು 4 ಗ್ಲಾಸ್ ನೀರನ್ನು ಸೇರಿಸಿಕೊಳ್ಳುವ. ನೋಡಿ ಇವಾಗ ನಾನು ಎಷ್ಟು ರಸ ಸಿಕ್ಕಿದೆ ನೋಡಿ ನಮಗೆ ಮೂಸಂಬಿಯಿಂದ. ಇದಕ್ಕೆ ನಾವಿನ್ನು ಇದರಲ್ಲಿ 1-1.5 ಲೋಟಕ್ಕಿಂತ ಜಾಸ್ತಿ ಉಂಟು. ಇವಾಗ ಇದಕ್ಕೆ ನಾವು ನೀರನ್ನು ಸೇರಿಸಿಕೊಳ್ಳುವ, 3 ಗ್ಲಾಸಿನಷ್ಟು. ನೋಡಿ ಮೂಸಂಬಿ ಜ್ಯೂಸ್ ರೆಡಿ ಆಗಿದೆ. ಈಗ ನಾವು ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಭಾರಿ ಒಂದು ಒಳ್ಳೆ ಟೇಸ್ಟ್ ಉಂಟು. ಬೆಲ್ಲದಿಂದ ತಯಾರಿಸಿದಂಥ ಒಳ್ಳೆಯ ಬೇಸಿಗೆಗಾಲದಲ್ಲಿ ಶರೀರಕ್ಕೆ ತಂಪಾದಂಥ ಮೂಸಂಬಿ ಜ್ಯೂಸು. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.